ನಮಸ್ಕಾರ ವೀಕ್ಷಕರೇ, ರೈತರ ಬಲವರ್ಧನೆ ಮುಂದುವರಿಯಲಿ. ಮುದ್ದೇಬಿಹಾಳ ಶರಣವೀರೇಶ್ವರರ ಹೆಸರಿನಲ್ಲಿ ಸ್ಥಾಪಿತವಾದ ಬ್ಯಾಂಕಿನಿಂದ ರೈತರು, ವ್ಯಾಪಾರಿಗಳ ಆರ್ಥಿಕ ಚೈತನ್ಯಕ್ಕೆ ಸಹಕಾರ ನೀಡುವ ಕಾರ್ಯ ಮುಂದುವರಿಯಲಿ ಎಂದು ಉಪ್ಪಿನಬೆಟಗೇರಿ ವಿರೂಪಾಕ್ಷ ಸ್ವಾಮೀಜಿ ಹೇಳಿದರು. ಪಟ್ಟಣದ ದಾನೇಶ್ವರಿ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ನಾಲತ್ವಾಡದ ಶರಣವೀರೇಶ್ವರ ಬ್ಯಾಂಕ್ ನೂತನ ಶಾಖೆಯ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಬುಧವಾರ ಮಾತನಾಡಿದರು. ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಮಾತನಾಡಿ, DBM ಅಂಗಡಿಯವರು ಹುಟ್ಟುಹಾಕಿದ ಬ್ಯಾಂಕ್ ಇಂದು ಎಮ್ಮರವಾಗಿ ಬೆಳೆದಿದೆ. ಬ್ಯಾಂಕುಗಳ ಆರ್ಥಿಕ ಸದೃಢತೆಗೆ ಗ್ರಾಹಕರ ನಿಯಮಿತ ವ್ಯವಹಾರ ಆಧಾರವಾಗಿದೆ ಎಂದರು. ಕೂಡಲ ಸಂಗಮ ಪಂಚಮಶಾಲಿ ಗುರುಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಬ್ಯಾಂಕ್ ಅಧ್ಯಕ್ಷ ಮಹಂತಪ್ಪಗೌಡ ಪಾಟೀಲ್, ಗಣ್ಯವರ್ಧಕ BC ಮೋಟಗಿ, ಸಲಹಾ ಸಮಿತಿ ಪ್ರಮುಖ ಶಾಂತಪ್ಪ ಕಮ್ತ, ಯುವ ಉದ್ಯಮಿ ಭರತ್ಗೌಡ ಪಾಟೀಲ್ ನಡಹಳ್ಳಿ, ಗಂಗಾಧರ ರಾವ್ ನಾಡಗೌಡರು, ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ನಾಗರಾಜ್ ಗಂಗನಗೌಡರ್, ಕಾಜಾಸನ್ ಎತ್ತಿನಮನಿ, DR ಮಳಕೇಡ, ರಾಜು ಆದಿಮನಿ ಇದ್ದರು. ವರದಿ ಅಬ್ದುಲ್ ರಜಾಕ್ ರಕಸ್ಗಿ, MD ಚಾನೆಲ್ ನಾಲತ್ವಾಡ. ಮಾಡೋರಿದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳೋದು, ಈ ಬ್ಯಾಂಕ್ ಹ್ಯಾಂಗ್ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ನಾವು ತಿಳಿಸ್ಕೊಡ್ಲೇಬೇಕಾಗಿದೆ. ಯಾಕೆಂದರೆ 88ನೇ ಇಸ್ವಿಯಲ್ಲಿ ನಾನೊಂದು ಅಂಬಾಸಿಡರ್ ಕಾರ್ ತೊಗೊಂಡೆ. ಅಂಬಾಸಿಡರ್ ಕಾರ್ ತೊಗೋಬೇಕಾದ್ರೆ ಬ್ಯಾಂಕ್ ಲೋನ್ ಬೇಕಾಯ್ತು. ಬ್ಯಾಂಕ್ ಲೋನ್ ಬೇಕಾದ್ರೆ ಕರ್ನಾಟಕ ಅರ್ಬನ್ ಬ್ಯಾಂಕ್ ಮುದ್ದೇಬಿಹಾಳ ಈ ಬ್ಯಾಂಕಿಗೆ ಬಂದೆ. ಹಿಂಗ್ರಿ ನಮ್ಗೆ ಕಾರ್ ತೊಗೊತೀನಿ, ನನಗೊಂದು ಲೋನ್ ಕೊಡ್ರಿ ಅಂತ. ಇಲ್ರಿ, ಮತ್ತು ನಿಮ್ಮ ನಾವು ತೊಡ್ದ ಅಂಗಡಿ ಸಾವುಕಾರು ನಮ್ಮಲ್ಲಿ ಇದು ಅದಾರ, ಅವ್ರನ್ನ ಕರ್ಕೊಂಬಂದು ಜಮೀನು ಆದ್ರೆ ನಿಮಗೆ ಲೋನ್ ಕೊಡ್ತೀವಿ, ಇರ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ವಿಚಾರ ಮಾಡಿ ಅಂಗಡಿ ಸಾವುಕಾರನ ನಾವು ಕೂಡಿ ಬಸ್ಸಿಗೆ ಬಂದೆವು. ಬಸ್ಸಿಗೆ ಬಂದು ಕರ್ನಾಟಕ ಅರ್ಬನ್ ಬ್ಯಾಂಕ್ನಾಗ ಕುಂತು ಸಹಿ ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಸಿದ್ರು. ಲೋನ್ ಸ್ಯಾಂಕ್ಷನ್ ಮಾಡಿಂದ ಅಂಗಡಿ ಸಾವುಕಾರಿಗೆ ನಾವು ಊರಿಗೆ ಬಂದಿಂದ ಒಂದು ಮಾತು ಅಂದೆ, ಸಾವುಕಾರ ಇದು ಮುದ್ದೇಬಿಹಾಳಕ್ಕೆ ಹೋಗಿ ನಾವು ಸಹಿ ಮಾಡಿ ಇದು ಮಾಡೋದು ಭಾಳ ತೊಂದರೆ ಆಗ್ತದೆ, ಅದಕ್ಕೆ ನಮ್ಮಲ್ಲೇ ಒಂದು ಬ್ಯಾಂಕ್ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ನಾನು ಅಂಗಡಿ ಸಾವುಕಾರಿಗೆ ಪ್ರಶ್ನೆ ಮಾಡಿದೆ. ಅವರು ಸುಮಾರು 5-6 ವರ್ಷಗಳ ಚರ್ಚೆ ಮಾಡಿದರು. ಬ್ಯಾಂಕ್ ಚಾಲೂ ಮಾಡಿ ನಡೀತೈತಿ ಇಲ್ಲ ಅಂತ ವಿಚಾರ ಮಾಡಿ ಇದನ್ನು ಪ್ರಾರಂಭ ಮಾಡಿದರು. ಅಂಗಡಿ ಸಾವುಕಾರ ಪ್ರಾರಂಭ ಮಾಡಿದ ನಂತರ ಈ ಬ್ಯಾಂಕು ಉದ್ಘಾಟನೆ, ನಮ್ಮ ನಾಲತ್ವಾಡದ ಶಾಖೆ ಉದ್ಘಾಟನೆ ಆದಂಥ ಕಟ್ಟಡ ಕೂಡ ಸ್ವಂತ ಆಗಿದೆ. ಈಗ ಮುದ್ದೇಬಿಹಾಳದಲ್ಲಿ ಈಗೂ ಕೂಡ ಸ್ವಂತ ಕಟ್ಟಡ ಆಗಿದೆ. ತಾವೆಲ್ಲ ಇಷ್ಟೊತ್ತನ್ನು ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದೀರಿ. ಅದಕ್ಕೆ ನಾವು ಇನ್ನೊಂದು ಲಿಂಗ್ಸೂರ್ ಬ್ಯಾಂಕಿನಲ್ಲಿ ಒಂದು ಜಾಗವನ್ನು ತೊಗೊಂಡು, ಬರೀ ಜಾಗ ಕೇಟು ಬೆಂಗಳೂರಾಗಿಲ್ಲ, ಆ ಪಾರ್ಟಿ ಜಾಗ 30-70 ಪ್ಲಾಟ್ ಸೈಜ್ ಐತೆ. 1,90,00,000 ರೂಪಾಯಿ ಆ ಸೈಟಿಗೆ ಬಿದ್ದಿದೆ. ಅದಕ್ಕೆ ತಮಗೆಲ್ಲ ತಿಳಿಸೋದು ಭಾಳ ಸಂತೋಷ ಆಗ್ತದೆ. ಇನ್ನು ಮುದ್ದೇಬಿಹಾಳದ ಬ್ಯಾಂಕು ನೂತನವಾಗಿ ಯಶಸ್ವಿಯಾಗಿ ಬೆಳೆಯಲಿ ಅಂತ ಹೇಳ್ತಾ, ಇನ್ನು ನಮ್ಮ ಬ್ಯಾಂಕಿನ ಸಿಬ್ಬಂದಿಗೆ ನಾವು ನೆನೆಸಲೇಬೇಕಾಗುತ್ತೆ. ಹಗಲು ರಾತ್ರಿ ಕೂಡ ನೆನೆಸ್ಬೇಕು. ಹೋಗಿ ಸಹಿ ಮಾಡಿ ಮೀಟಿಂಗ್ ಮಾಡ್ತೀವಿ. ಆದರೆ ಅವ್ರು ಪ್ರತಿದಿನ ನಮ್ಮ ನಾಲತ್ವಾಡದ ವೀರೇಶ್ವರ ಶರಣರ ಬ್ಯಾಂಕ್ ಹೆಂಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಅವರು ಹಾಕಿಕೊಟ್ಟಂಥ ತಳಹದಿಯಿಂದ 5 ಬ್ರಾಂಚ್ಗಳು ಆಗ್ಯಾವಂತ ನಾವು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಇನ್ನು ಈಗ 2-2.5 ವರ್ಷದಿಂದ ಬ್ಯಾಂಕ್ ಡೈರೆಕ್ಟ್ರಿಗೆ ಮೀಟಿಂಗ್ ಬತ್ತಾ ಅಂತ ಸ್ಯಾಂಕ್ಷನ್ ಮಾಡಿದ್ರು ಸರ್ಕಾರದವರು, ಖರ್ಚು ಹಾಕಲೇಬೇಕಂತ. ಅದನ್ನು ನಮ್ಮ ಬ್ಯಾಂಕ್ನಾಗ ಚುನಾವಣೆ ಮೀಟಿಂಗ್ ಆದ್ಕೂಡ ನಾವು ಎಲ್ಲರಿಗೆ ಕೇಳಿದ್ವಿ, ಸದಸ್ಯರಿಗೆ. ಇಲ್ರಿ, ನಮ್ಮ ಬ್ಯಾಂಕಿನ ಇಲ್ಲಿ ತನಕ ಕೊಟ್ಟಿಲ್ಲ, ಇನ್ನು 300 ಕೊಡಬೇಡ್ರಿ, ಅದು ಹಾಗೆ ಜಮಾ ತಗೋರಿ. ವರ್ಷಕ್ಕೆ 4.5 ಲಕ್ಷ ರೂಪಾಯಿ ಅಂದಾಜು ಜಮಾ ಮಾಡ್ತೀವಿ ನಾವು ಎಲ್ಲ ಮೀಟಿಂಗ್ ಡೈರೆಕ್ಟರ್ ಎಲ್ಲರೂ ಕೂಡಿ. ಅದಕ್ಕೆ ಬ್ಯಾಂಕ್ ಬೆಳಿಬೇಕಾದ್ರೆ ಇಷ್ಟೆಲ್ಲ ದೊಡ್ಡ ಕಾರಣ ಆಗಿದೆ. ಅದಕ್ಕೆ ತಾವು ದಯವಿಟ್ಟು ಎಲ್ಲ ಇವತ್ತು ಸಹೋದರ ಸಹೋದರಿ, ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಬಂದಿರಿ. ನಮ್ಮ ಬ್ಯಾಂಕಿನಲ್ಲಿ ಹೆಚ್ಚಿನ ಡಿಪಾಸಿಟ್ ಇಡ್ರಿ. ಇಷ್ಟು ಖುಷಿಯಾಗಿತ್ತಲ್ಲ. ನಾಲತ್ವಾಡ ಎನ್ನುವಂಥ ಒಂದು ಗ್ರಾಮದ ಒಂದು ಬ್ಯಾಂಕು ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರಲ್ಲಿ ಬ್ರಾಂಚ್ ಓಪನ್ ಆಗೈತಿ. ಪಕ್ಕದ ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ಬ್ರಾಂಚ್ ಓಪನ್ ಆಗೈತಿ. ನಮ್ಮ ಮುದ್ದೇಬಿಹಾಳ ತಾಲೂಕು ಹೆಡ್ ಕ್ವಾರ್ಟರ್ಲಿ ಸ್ವಂತ ಕಟ್ಟಡ ಆಗೈತಪ್ಪ ಅಂದರೆ ಇದಕ್ಕೆ ಏನು ಕಳ್ಸೋದಕ್ಕೆ ಇದು ಏನು ಅನ್ಸುತ್ತಪ್ಪ ಅಂದರೆ, ಒಂದು ಗ್ರಾಮದ ಜನತೆ ಒಗ್ಗಟ್ಟಾಗಿ ಸಹಕಾರದಿದ್ದರೆ ಹೆಂಗೆ ಒಂದು ಬ್ಯಾಂಕನ್ನು ಉತ್ತರೋತ್ತರ ಬೆಳೆಯೋಕ್ಕೆ ಸಾಧ್ಯವಿದೆ ಅನ್ನೋದನ್ನು ನಾಲತ್ವಾಡದ ನಮ್ಮ ವೀರೇಶ್ವರ ಬ್ಯಾಂಕ್ ಇವತ್ತು ತೋರಿಸ್ಕೊಟ್ಟಿದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಇಚ್ಛೆಪಡ್ತೀನಿ. ಆಗ್ತಾನೆ ಪರಮ ಪೂಜ್ಯರು ಹೇಳಿದರು, ಬ್ಯಾಂಕಿಗೆ ಹೆಸರಿಟ್ಟಿದ್ದಾರೆ, ಶರಣರ ಹೆಸರಿಟ್ಟಿದ್ದಾರೆ. ಶರಣರು ಅಂದರೆ ಮುದ್ದೇಬಿಹಾಳ ತಾಲೂಕು ಅಂತಂದ್ರೆ ನಾಲತ್ವಾಡ ಅಂದರೆ ವೀರೇಶ್ವರ ಶರಣರು ಅಂತ, ಬಾಗೇವಾಡ ಅಂದ್ರೆ ಬಸವಣ್ಣ ಅಂತ, ಹುಬ್ಬಳ್ಳಿ ಅಂದ್ರೆ ಸಿದ್ಧಾರೂಢ ಮಠ, ಧಾರವಾಡ ಅಂದರೆ ಮೃತ್ಯುಂಜಯ ಸ್ವಾಮಿಗಳು, ವಿಜಯಪುರ ಅಂದರೆ ಸಿದ್ದೇಶ್ವರಪ್ಪ ಅನ್ನುವಂಥದ್ದು ಹೆಂಗೆ ನಾಣ್ಣುಡಿ.
ಹಂಗೆ 4 ವಾರ್ಡ್ ಕೂಡ ನಮಗೆಲ್ಲ ಒಂದು ರೀತಿ ಭಕ್ತಿ. ಆ ಹೆಸರು ಕೇಳಿದ್ರೆ ಒಂದು ಧನ್ಯತಾ ಭಾವ ಅಂತ. 4 ಜನ ಬಂದರಪ್ಪ ಅಂದರೆ ಶರಣರ ನಾಡಿನ ಬಂದಿರುವಂಥ ಒಂದು ಅದಮ್ಯವಾಗಿರ್ತಕ್ಕಂಥ ಒಂದು ನಮಗೆ ಆನಂದ. ಅಂಥ ಶರಣರ ಹಿಡಿಸಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಬ್ಯಾಂಕನ್ನು ಕಟ್ಟಿ ಇವತ್ತು ನೂರಾರು ಜನರಿಗೆ ಉದ್ಯೋಗ ಮತ್ತು ಸಾವಿರಾರು ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಈ ಬ್ಯಾಂಕ್ ನಾಂದಿಡದಪ್ಪ ಅಂದರೆ ಪೂಜ್ಯಗಳ ಅರ್ಪಣೆ ಮಾಡೋ ರೀತಿಯಲ್ಲಿ ಇದಕ್ಕೇನು ಕಾರಣಪ್ಪ ಅಂದರೆ ಬ್ಯಾಂಕಿನ ಪದಾಧಿಕಾರಿಗಳ ಮಾನ್ಗೌಡರು ಮೊದಲು ಮಾಡಿಕೊಂಡು ಆ ಬ್ಯಾಂಕಿನ ಪದಾಧಿಕಾರಿ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ನಂಬಿಕೆ, ಅವರು ಗ್ರಾಹಕರ ಮೇಲೆ ಇಟ್ಟಿರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ವಿಶ್ವಾಸ ಅರ್ಹತೆ ಕಾರಣಕ್ಕೋಸ್ಕರವಾಗಿ ಈ ಬ್ಯಾಂಕ್ ಬೆಳೆದಿದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಹಾಗಾಗಿ ಹೇಳ್ತಿರ್ತೀನಿ, ಪ್ರತಿ ಸರಿ ಕಾರ್ಯಕ್ರಮ ಹೇಳ್ತಿರ್ತೀನಿ, ಭಾರತಕ್ಕೆ ಕೇಂದ್ರ ಸರ್ಕಾರ ದೆಹಲಿ ಆದರೆ, ಕರ್ನಾಟಕಕ್ಕೆ ರಾಜ್ಯ ಸರ್ಕಾರ ಬೆಂಗಳೂರು ಆದರೆ, ನಮ್ಮ ವಿಜಯಪುರ ಜಿಲ್ಲೆ 4 ವಾರ್ಡ್ಗೆ ನಮ್ಮದೇ ಒಂದು ಸರ್ಕಾರ ಇದೆ ಒಂದು ರೀತಿ. ಯಾಕಂದರೆ ಜನರ ಸರ್ಕಾರ ಅಂದರೆ ಅಲ್ಲಿ 3 ಜನ ವ್ಯಕ್ತಿಗಳು, ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಜವಾಬ್ದಾರಿಯನ್ನು ದೇಶಮುಖರು ಮಂತಂದರು ಮಾಡ್ತಾಯಿದ್ರು, ಕಾರ್ಯಾಂಗದ ಜವಾಬ್ದಾರಿಯನ್ನು ನಮ್ಮ ಬಸಲಿಂಗಪ್ಪ ಸಾವ್ಕಾರ್ ಅವರು ಮಾಡ್ತಾಯಿದ್ರು, ನ್ಯಾಯಾಂಗದ ಜವಾಬ್ದಾರಿ ಸಿದ್ದಪ್ಪಗೌಡರು ಮಾಡ್ತಾರೆ. ಹಾಗಾಗಿ 3 ಅಂಗಗಳು ದೇಶದಲ್ಲಿ ಎಲ್ಲಿ ಕಾಣ್ತಾ ಗೊತ್ತಿಲ್ಲ, 3 ಅಂಗಗಳಿಗೆ ಪ್ರಾಮಾಣಿಕವಾದಂತಹ ನ್ಯಾಯವನ್ನು ಕೊಟ್ಟಂಥ ಊರಂದ್ರೆ 4 ವಾರ್ಡ ಅಂತ. ಅಷ್ಟು ಮಟ್ಟಿಗೆ 3 ಕಣ್ಣುಗಳಾಗಿ ಆ ಇಡೀ ಊರು, ಇಡೀ ನಮ್ಮ ತಾಲೂಕಿನ ಸರ್ವ ಜನಾಂಗದ ಏಳಿಗೆ, ಇಡೀ ನಮ್ಮ ತಾಲೂಕಿನ ಅಭಿವೃದ್ಧಿ, ಇಡೀ ನಮ್ಮ ಜಿಲ್ಲೆಗೆ ಒಂದು ಹೊಸ ಸಂದೇಶವನ್ನು ಕೊಡುವಷ್ಟು ಮಟ್ಟಿಗೆ 4 ವಾರ್ಡದ ಊರು ಯಾವತ್ತೂ ಸಹ ಮತ್ತೊಂದು ಊರಿಗೆ ಆದರ್ಶ ಆಗುವಂಥ ಕೆಲಸ ಮಾಡಿದೆ ಅನ್ನೋದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಧರ್ಮದ ಸಂಬಂಧ, ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ರಾಜಕಾರಣದ ಸಂಬಂಧ, ಒಂದು ಪ್ರಗತಿಯನ್ನು ಮಾಡುವಂತಹ ಎಲ್ಲರನ್ನು ಒಳಗೊಂಡಂಥ ಒಂದು ದೂರದೃಷ್ಟಿ, ಅದು ನಮ್ಮ 4 ವಾರ್ಡ್ ಜನರ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅದು ಅಚ್ಚುಳಿದಿರಲಿಕ್ಕೆ ಅದಕ್ಕೆ 3 ವ್ಯಕ್ತಿಗಳು ಮೂಲ ಕಾರಣ. ಆ 3 ವ್ಯಕ್ತಿಗಳನ್ನ ಎಂದೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಅವ್ರು 3 ವ್ಯಕ್ತಿಗಳು ಇಲ್ಲ ಅಂತೇಳಿ 4 ವಾರ್ಡ್ ಪಟ್ಟಣ ಎಲ್ಲಿ ಒಂದು ಹಿಂದೆ ಉಳಿದಿಲ್ಲ. ಅವರ ಮಕ್ಕಳು ಸಹ ಅದೇ ರೀತಿಯಲ್ಲಿ ಮುಂದುವರ್ಕೊಂತ ಬಂದರು. ಸಿದ್ದಪ್ಪಗೌಡರ ಮಕ್ಕಳು ಮಾಂತಗೌಡರು ಅದು ಮುಂದುವರ್ಸ್ಕೊಂಡೋದ್ರು, ಬಸಲಿಂಗಪ್ಪ ಸಾವ್ಕಾರ್ ಮಕ್ಕಳು ನಮ್ಮ ಮುತ್ತು ಆಗಿರ್ಬೋದು, ಮಲ್ಲನಗೌಡ ಅವರು ಸಹ ಮುಂದುವರ್ಸ್ಕೊಂಡು ಹೋದರು. ಇನ್ನು ಅವ್ರ ಜೊತೆ ಇರ್ತಕ್ಕಂಥ ಅನೇಕ ಇಲ್ಲಿ ಗುಂಡು ಸಾವ್ಕಾರ್ ಆಗಿರ್ಬೋದು, ನಮ್ಮ ಒಡಗೇರರಾಗಿರ್ಬೋದು, ನಂತರದಲ್ಲಿ ಚಿನ್ನವಾಳರಾಗಿರ್ಬೋದು, ಎತ್ತಿನ ಮನೆ ಆಗಿರ್ಬೋದು, ಅಂಪನಗೌಡರು ಎಲ್ಲರೂ ಕೂಡ್ಕೊಂಡು ನಮ್ಮ ಹಿರಿಯರು ಏನು ಸಂಪ್ರದಾಯ ಕೊಟ್ಟಿದ್ದಾರೆ, ಏನು ಪರಂಪರೆ ಕೊಟ್ಟಿದ್ದಾರೆ, ಆ ಪರಂಪರೆಗೆ ಎಂದೂ ಸಹ ಧಕ್ಕೆ ತರದ ರೀತಿಯಲ್ಲಿ ತನ್ನ ಮನೆತನದ ಕೆಲಸ ಎಷ್ಟು ಮುಖ್ಯನೋ ಅದಕ್ಕಿಂತ 100 ಪಟ್ಟು ಊರಿನ ಹಿತ ಅಂತ ತಿಳ್ಕೊಂಡು ಇವತ್ತು 4 ವಾರ್ಡವನ್ನು ಈ ಬ್ಯಾಂಕಿನ ಮೂಲಕವಾಗಿ, ಆ ವೀರೇಶ್ವರ ಶಿಕ್ಷಣ ಸಂಸ್ಥೆ ಮೂಲಕವಾಗಿ, ಆ ವೀರೇಶ್ವರ ಮಠದ ಮೂಲಕವಾಗಿ ಊರನ್ನು ಕಟ್ಟುವಂಥ ಇದರೊಳಗೆ ಈ ಮಹನೀಯರ ಪಾತ್ರವನ್ನು ಜನ ಎಂದೂ ಸಹ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವ್ರ 3 ಋಣನೂ ಸಹ ಊರಿನ ಜನರ ಮೇಲೆ ಇದೆ ಅನ್ನೋದನ್ನು ಮತ್ತೆ ಈ ಮೂಲಕ ಏನಕ್ಕೆ ಇಚ್ಛೆ ಪಡ್ತಾ, ಆ ಹಿನ್ನೆಲೆ ಒಳಗೆ ಇವತ್ತು ಭಾರತ ದೇಶಕ್ಕೆ ತಿಳ್ಕೊಂಡು ನಮ್ಮ ಈ ಸಮಾಜ ಇವತ್ತು ಅತ್ಯಂತ ಶ್ರೀಮಂತ ಸಮಾಜವಾಗಿ ಬೆಳೆದದೆ. ಒಂದು ದೇಶಮುಖ ಅವರ ಮನೆತನ, ಒಂದು ನಾಡಗೌಡರ ಮನೆತನ, ಈ ಭಾಗದಲ್ಲಿ ಬಹಳ ದೊಡ್ಡ ಜನರಿಗೆ ಉಪಕಾರವನ್ನ ಮಾಡಿರ್ತಕ್ಕಂತಹ ಮನೆತನ ಇವು. ಈ ಸಮಾಜ ಬೆಳಿಬೇಕಾಗಿತ್ತು ಅಂತಂದ್ರೆ ಯಾರಾದ್ರೂ ಕೂಡ ಶ್ರಮ ಮಾಡಲೇಬೇಕಾಗ್ತದ, ಯಾರಾದ್ರೂ ತ್ಯಾಗ ಮಾಡಲೇಬೇಕಾಗ್ತದ, ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದರಲ್ಲಿಯೂ ಕೂಡ ಇದು 40 ವಾರ್ಡ ಅಂತಂದ್ರೆ ಶರಣರ ಹೆಸರು ಮೊದಲಿಗೆ ನೆನಪಿಗೆ ಬರ್ತದೆ ನಮ್ಗೆ. ವೀರೇಶ್ವರ ಶರಣರು ಅಂತಂದ್ರೆ ಬಹಳ ದೊಡ್ಡವರು. ಆ ಶರಣರ ಆಶೀರ್ವಾದವನ್ನು ಪಡೆದುಕೊಂಡು ಈ ಸಂಸ್ಥೆ ಬೆಳೆಯಕತ್ತದ. ಅದರಲ್ಲಿ ನಮ್ಮ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು, ಅಧ್ಯಕ್ಷರ ಪರಿಶ್ರಮ ಬಾಳ್ರಿ ಅಪ್ಪವರ, ಇಲ್ಲಿನೂ ಒಂದು ಸ್ವಂತ ಕಟ್ಟಡ ಆಗೈತಿ ಮತ್ತು 40 ವಾರ್ಡದೊಳಗೂ ಒಂದು ಸ್ವಂತ ಕಟ್ಟಡ ಆಗೈತಿ, ಇನ್ನು 3 ಶಾಖೆಗಳದಾವು, ಆ 3 ಶಾಖೆಗಳಿಗೆ ಸ್ವಂತ ಕಟ್ಟಡ ಆತು ಅಂತಂದ್ರೆ ಬಹಳ ಚಲೋ ಆಗ್ತದ ಅಂತ. ಬಹುತೇಕ ಆ ಶಕ್ತಿ ನಮ್ಮ ಅಧ್ಯಕ್ಷರಲ್ಲದೆ ಅವರು ಮಾಡ್ತಾರೆ ಎಂಬತಕ್ಕಂಥ ವಿಶ್ವಾಸ ನಮಗೂ ಅದ, ನಿಮಗೂ ಅದ. ಬಹಳ ದೊಡ್ಡ ಗುಣದವ್ರು ಅದಾರ, ಬಹಳ ಪರಿಶ್ರಮವಾದಿಗಳದಾರ ಅವ್ರು. ನಾವು ಶಿವಯೋಗ ಮಂದಿರದಿಂದಲೇ 40 ವಾರ್ಡ್ ವೀರೇಶ್ವರ ಶರಣರ ಹೆಸರನ್ನ ಕೇಳ್ತಾನೆ ಬೆಳೆದಿರ್ತಕ್ಕಂಥವ್ರು. ಶಿವಯೋಗ ಮಂದಿರದಲ್ಲಿ 40 ವಾರ್ಡ್ ವೀರೇಶ್ವರ ಶರಣರು ಧರಿಸಿಕೊಂಡಿರ್ತಕ್ಕಂಥ ಬಟ್ಟೆಗಳು ಹಾನಗಲ್ ಕುಮಾರಸ್ವಾಮಿಗಳು ಅಂದಿನಿಂದ ಇಲ್ಲಿ ತನಕ ಅದು ಜೋಪಾನವಾಗಿ ಇಟ್ಕೊಂಡು ಬಂದಾರ. ಅಲ್ಲಿ ಯಾರು ಗುರು ಪೀಠದವರಾಗ್ಲಿ, ವಿರಕ್ತ ಪೀಠದವರೇ ಆಗ್ಲಿ, ಯಾವೇ ಸಾಧಕರು ಅಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಕಲಿಯಕ್ಕೆ ಬರ್ತಾರಲ್ಲ, ಮೊದಲು ಅಲ್ಲಿ ಶರಣರ ವಸ್ತ್ರಗಳ ದರ್ಶನ ಮಾಡ್ಕೊಂಡು ಅವ್ರಿಗೆ ಒಳಗೆ ಬಿಡ್ತಾರೆ. ಮೊದಲ ಶರಣರ ಆಶೀರ್ವಾದ ತಗೊಳ್ರಪ್ಪ, ಬಹಳ ದೊಡ್ಡವರು ವೀರೇಶ್ವರ ಶರಣರು, ಗುರುದೇವ ತಾಯಿಯವರು ಅಂತ ತಿಳ್ಕೊಂಡು ಅಜ್ಜಾರ್ ಹೇಳ್ತಿದ್ರಂತ ಹಾನಗಲ್ ಕುಮಾರಸ್ವಾಮಿಗಳು.
40 ವೀರೇಶ್ವರ ಶರಣರು ಅಂತಂದ್ರೆ ಸಾಮಾನ್ಯರು ಎಲ್ರಪ್ಪ ಅವರು. 12ನೇ ಶತಮಾನದ ಶರಣರೇ 40 ವೀರೇಶ್ವರ ಶರಣರು ಇಂದು ನಮ್ಗೆ ದರ್ಶನ ಕೊಡಕ್ ಹುಟ್ಟ್ಯಾರ ಅಂತೇಳಿ ಹಾನಗಲ್ ಅಜ್ಜಾರ್ ಹೇಳ್ತಿದ್ರಂತ. ಅಂಥ ದೊಡ್ಡವ್ರ ಹೆಸರು ಈ ಒಂದು ಸಂಸ್ಥೆಗೆ. ಯಾಕೆ ಬೆಳಿಬಾರದು ಮತ್ತು ಯಾಕೆ ಬೆಳೆಯೋದಿಲ್ಲ? ಹೊಸವಾಲ್ ಅವ್ರು ಅನ್ನಕತ್ತಿದ್ರು, ಸತೀಶ್ ಅವರು ಬಹಳ ಬೆಳೆಸ್ಯಾರಪ್ಪ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿಂದಿನವ್ರ ಪರಿಶ್ರಮ ಬಹಳ. ಇನ್ನು ಮುಂದೆ ಅದು ಹೆಂಗೋ ಏನೋ ಹೆಂಗ್ ನಡೀತದೋ ಎಂಬತಕ್ಕಂಥ ಒಂದು ಸಂಶಯ ಅವರು ಸಹಜವಾಗಿ ಇರೋದು. ಸರಿ